ತಕ್ಷಣ ಇಲ್ಲಿ ರಜತ್ ಅವ್ರು ಬರ್ತಾರೆ. ರಜತ್ ಅವರು ಕೂಡ ಗಿಲ್ಲಿಯವ್ರ ಜೊತೆ ಮಾತಾಡ್ತಾರೆ. ಅದಕ್ಕೆ ಇಲ್ಲಿ ಹೇಳಿದ್ದು ಗಿಲ್ಲಿಯವ್ರ ಜೊತೆ ಯಾರೇ ಇದ್ರು ಕೂಡ ಇಡೀ ಮನೆಗೆ ಪ್ರಾಬ್ಲಮ್ ಅಲ್ವಾ ಅಂತ ಅಂದ್ಬಿಟ್ಟು. ಹೌದು, ಗಿಲ್ಲಿಯವ್ರ ಜೊತೆ ಯಾರೇ ಮಾತಾಡಿದ್ರು ಕೂಡ ಬೇರೆಯವ್ರಿಗೆ ಇಡೀ ಮನೆಗೆ ಇಲ್ಲಿ ಪ್ರಾಬ್ಲಮ್ಮು, ಏನು ಮಾಡೋಕ್ಕಾಗಲ್ಲ. ಬಟ್ ಈ ಒಂದು ವಿಚಾರನ ತುಂಬಾ ಸೀರಿಯಸ್ ಆಗಿ ತಗೋಬಾರ್ದು ಗಿಲ್ಲಿಯವರು. ಯಾಕಂತಂದ್ರೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು, ಗಿಲ್ಲಿಯವ್ರ ಜೊತೆ ಯಾರೇ ಮಾತಾಡಿದ್ರು ಕೂಡ ಇಡೀ ಮನೆಗೆ ಪ್ರಾಬ್ಲಮ್ ಇದೆ. ಬಟ್ ನೋಡೋರ್ಗೆ, ವೀಕ್ಷಕರಿಗೆ ಇದರಿಂದ ಏನೂ ಕೂಡ ಪ್ರಾಬ್ಲಮ್ ಆಗ್ತಿಲ್ಲ. ಗಿಲ್ಲಿಯವರು ಕಾವ್ಯವ್ರ ಜೊತೆಗಾದ್ರೂ ಮಾತಾಡ್ಲಿ, ರಕ್ಷಿತ್ ಅವ್ರ ಜೊತೆಗೆ ಬೇಕಾದ್ರೂ ಮಾತಾಡ್ಲಿ, ರಘುವ್ರ ಜೊತೆಗೆ ಬೇಕಾದ್ರೂ ಇಲ್ಲಿ ಮಾತಾಡ್ಲಿ, ಇಲ್ಲಿ ಅಶ್ವಿನಿಯವ್ರ ಜೊತೆಗೆ ಬೇಕಾದ್ರೂ ಇಲ್ಲಿ ಮಾತಾಡ್ಲಿ, ಒಟ್ಟಿನಲ್ಲಿ ಗಿಲ್ಲಿಯವ್ರು ಯಾರ ಜೊತೆಗಿದ್ರೂ ಕೂಡ ನೋಡೋ ಪ್ರೇಕ್ಷಕರಿಗೆ ಮತ್ತೆ ಅಭಿಮಾನಿಗಳಿಗೆ ಯಾರಿಗೂ ಕೂಡ ಬೇಸರ ಆಗ್ತಲ್ಲ. ಬಟ್ ಮನೇಲಿರೋರಿಗೆ ಅದು ಬೇಸರ ಆಗ್ತದೆ, ಏನೂ ಕೂಡ ಮಾಡಕ್ ಆಗೋದೇ ಇಲ್ಲ. ಸ್ವಲ್ಪ ಇಲ್ಲಿ ಗಿಲ್ಲಿ ನಟ ಅವರು ಸೂಕ್ಷ್ಮವಾಗಿ ಕೆಲವೊಂದು ವಿಚಾರಗಳನ್ನ ಅರ್ಥ ಮಾಡ್ಕೊಂಡು ಆಟ ಆಡ್ಕೊಂಡು ಹೋದ್ರೆ, ಇಲ್ಲಿ ಸ್ವಲ್ಪ ಜನ ಹೇಳ್ತಾರೆ ನಡೆಯೋದಾರಲ್ಲಿ ಮುಳ್ಗಳಿಲ್ಲಿ ಇದ್ದೇ ಇರುತ್ತೆ ಅಂತ ಅಂದ್ಬಿಟ್ಟು, ಮುಳ್ಗಳನ್ನ ಸೈಡಿಗೆ ಸರಿಸ್ಬಿಟ್ಟು ಸ್ವಲ್ಪ ಅವ್ರ ಹಾದಿನ ಸುಗಮವಾಗಿ ಮಾಡ್ಕೊಂಡು ಹೋದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಅದು ಗಿಲ್ಲಿಯವ್ರಿಗಿರ್ಬೋದು, ರಘು ಅವ್ರಿಗಿರ್ಬೋದು, ಇಲ್ಲಿ ಎಲ್ಲರಿಗೂ ಏನೊಂದು ಲೆಟರ್ ಬಂದಿತ್ತು ಅದೆಲ್ಲಾನು ಕೂಡ ಸತ್ಯವಾದದ್ದೇ. ಇಲ್ಲಿ ರಘು ಅವರು ಗಿಲ್ಲಿಯವ್ರನ್ನ ಬೇಕು ಬೇಕು ಅಂತ ದೂರ ಇಟ್ರು, ಬೇಡ ಅಂತ ದೂರ ಇಟ್ರು, ಒಟ್ಟಿನಲ್ಲಿ ದೂರ ಅಂತೂ ಇಲ್ಲಿ ಮಾಡಿದ್ದಾರೆ. ಕೆಲವೊಂದು ವಿಚಾರ ತುಂಬಾ ಓವರ್ ಆಗಿ ಮಾಡಿದ್ರು ಅಂತ ಕೂಡ ಇಲ್ಲಿ ರಘು ಅವರು ಅನ್ನಿಸ್ತು. ಇಲ್ಲಿ ಗಿಲ್ಲಿಯವರು ಇದನ್ನ ಅರ್ಥ ಮಾಡ್ಕೊಂಡು ಆಟ ಆಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ. ಸೊ ವೀಕ್ಷಕರೇ, ಸದ್ಯ ಇವತ್ತಿನ ಎಪಿಸೋಡ್ ನೋಡಿ ನಿಮಗೇನು ಅನ್ನಿಸ್ತು, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.